ಹಚ್ಚ ಹಸಿರಾಗಿ ಇನ್ನೂ ಉಳಿದಿದ್ದಾರೆ. ಬರೀ ನಮ್ಮ ಕೊಡಗಿನಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಎಷ್ಟು ಪ್ರೀತಿ, ಎಷ್ಟೊಂದು ಗೌರವ ಇದೆ ಅಂದರೆ ಸದ್ಯಕ್ಕೆ ನಿಮಗಿಲ್ಲ ಗೊತ್ತಾಗಲಿಕ್ಕಿಲ್ಲ. ಯಾಕೆಂದರೆ ನಾನು ಕರ್ನಾಟಕದ ಮೂಲೆ ಮೂಲೆ ಸಮೇತ ವಿಷ್ಣುವರ್ಧನ್ ಅವರ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾನು ಹಾಜರಾಗಿ ನನಗೆ ಅದರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಏನು ವಿಷ್ಣುವರ್ಧನ್ ಅವರ ಬಗ್ಗೆ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಜನ, ಅವರ ಅಭಿಮಾನಿಗಳು, ಸಂಘಟನೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ನಾನು ಒಂದು ವಿಷ್ಣುವರ್ಧನ್ ಅಭಿಮಾನಿಯಾಗಿ ಹೇಳ್ತಾ ಇಲ್ಲ, ಕರ್ನಾಟಕದಲ್ಲಿ ಹೆಚ್ಚು ಪ್ರೀತಿ ಮಾಡುವ, ತುಂಬ ಹೆಚ್ಚು ಅಭಿಮಾನಿಗಳು ಇರೋ ಒಬ್ಬ ಒಳ್ಳೆ ನಟ ಯಾರ ಅಭಿಮಾನಿಗಳು ಒಂದು ನಟ ಯಾರಂದ್ರೆ ವಿಷ್ಣುವರ್ಧನ್ ಮಾತ್ರ. ಅವರಷ್ಟು ಅಭಿಮಾನಿಗಳು ಇನ್ನು ಯಾರಿಗೂ ಇಲ್ಲ. ಇರ್ಬೋದು ದೊಡ್ಡ ವ್ಯಕ್ತಿಗಳು ಇರ್ಬೋದು, ನಟರು ಇರ್ಬೋದು, ಆದರೆ ಇವರಂತ ಒಂದು ಒಳ್ಳೆ ಅಷ್ಟು ಹೆಚ್ಚು ಅಭಿಮಾನಿಗಳು ಇಲ್ಲಿ ಯಾರಿಲ್ಲ. ಯಾಕೆಂದರೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಂದರೆ ಸುಮ್ಮನೆ ಏನೋ ಒಂದು ಚಿತ್ರ ಕಂಡ್ರೆ ಹಾರ ಹಾಕೋದು ಅಥವಾ ಇನ್ನೊಂದೇನೋ ಮಾಡೋದು ಅದಲ್ಲ. ಹೃದಯ ಅಂತರದಿಂದ ಬರೆದಿದೆ ನೋಡಿ ಈ ಪ್ರೀತಿ, ಇದು ವಿಷ್ಣುವರ್ಧನ್ ಅವರ ಪ್ರೀತಿ, ಅವರ ಅಭಿಮಾನ. ಇಂಥ ಹೃದಯ ಅಂತರದಿಂದ ಬರೋ ಒಂದು ಪ್ರೀತಿ ಅಭಿಮಾನ ಯಾರಿಗಾದ್ರೆ ಇದೆ ಅಂದರೆ ಅದು ನಮ್ಮ ಸಾಹಸ ವಿಷ್ಣುವರ್ಧನ್ ಅವರಿಗೆ ಮಾತ್ರ. ಹಾಗೆ ನಮ್ಮ ಇಲ್ಲಿ ಈ ಆಶ್ರಮಕ್ಕೆ ನಮ್ಮ ವಿಷ್ಣುವರ್ಧನ್ ಅವರ ಒಂದು ಹುಟ್ಟುಹಬ್ಬ ಆಚರಿಸಲು ನಮ್ಮ ಕೋರಿಕೆ ಮೇಲೆ ನಮಗೆ ಒಂದು ಆಶಯ ಕೊಟ್ಟಿದ್ದಾರೆ ನಮ್ಮ ಚೇತನ್ ಅವರು, ನವೀನ್ ಅವರು, ಎಲ್ಲ ನಿಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೇನೆ. ಅದೇ ರೀತಿ ನಮ್ಮ ಒಂದು ವಿಷ್ಣುವರ್ಧನ್ ಅಭಿಮಾನಿಗಳ ಒಂದು ಹುಟ್ಟುಹಬ್ಬಕ್ಕೆ ಬಂದ ಒಂದು ಎಲ್ಲ ಅಭಿಮಾನಿಗಳನ್ನು ಧನ್ಯವಾದಗಳು ತಿಳಿಸ್ತೀನಿ. ತುಂಬ ದೂರದಿಂದ ಬಂದಿದ್ದಾರೆ, ನಮ್ಮ ಮಡಿಕೇರಿಯಿಂದ ಬಂದಿದ್ದಾರೆ, ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಜೈ ಡಾಕ್ಟರ್ ವಿಷ್ಣುದಾದ. ಈ ಸಮಾರಂಭದ ತಮ್ಮ